Express with Anjanet. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ಯಾರನ್ನ ಮೀಟ್ ಮಾಡಕ್ ಹೋಗ್ಲಿಲ್ವಾ? ಡೇ ನೈಟ್ ಶೂಟಿಂಗ್ ಇವತ್ತು ಬೆಳಗ್ಗೆ 7:30 ಶುರು ಮಾಡಿದ್ರೆ ನಾಳೆ ಬೆಳಗ್ಗೆ 5 ಗಂಟೆಗೆ ಮುಗಿಸೋರು. ಅಯ್ಯೋ ರಾಮ. ಇದು ರೂಮ್ಗೆ ಹೋಗ್ತಿದ್ವಿ, ಫ್ರೆಶ್ ಅಪ್ ಆಗ್ತಿದ್ವಿ, ಅಗೇನ್ 7:30 ಶುರು ಆಗೋದು. ಸೊ ಒಂದು 3-4 ಡೇಸ್ ನಿದ್ದೆನೂ ಇಲ್ಲ, ಹಂಗಾಗೋಯ್ತು. ಹೋಮ್ ಸಿಕ್ ಆಗೋಯ್ತು. ಬೇರೆ ದೇಶ, ಜೆಟ್ಲ್ಯಾಗು, ಹೋಮ್ ಸಿಕ್ಕು, ಜೋರಾಗಿ ಅಳಕ್ ಶುರು ಮಾಡಿಬಿಟ್ಟೆ ನಾನು. 3 ಡೇಸ್ ಕಂಟಿನ್ಯೂಸ್ ಶೂಟಿಂಗ್ ಇತ್ತು ನಂದು, ರಮೇಶ್ ಅವ್ರದ್ದು. ಅಕ್ಷಯ್ ಇನ್ನೂ ಬಂದಿರಲಿಲ್ಲ. ಅಕ್ಷಯ್ ಬಂದಮೇಲೆ ಹಾಫ್ ಡೇ ನಮಗೆ ರಿಲ್ಯಾಕ್ಸ್ ಆಯಿತು. ಈ ಹಾಫ್ ಡೇ ನಿಮ್ದಿಲ್ಲ ಅಂದರು. ಹತ್ತಿದ್ದೀನಿ, ನಂಗೆ ಟಿಕೆಟ್ ಕೊಡಿ, ನಾ ಹೊಟ್ಟೋಗ್ತೀನಿ. ಟಿಕೆಟ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಅಪ್ಪ ಅಮ್ಮ ಯಾರೋ ಒಬ್ರು ಇಲ್ಲದೆ ಬೇರೆ ದೇಶಕ್ಕೆ ಅಂತ ಹೋಗಿ, ಜೊತೆಲಿ ಯಾರು ಇಲ್ಲ, ನಾನು ಒಬ್ಳೆ. ಇಡೀ ಟೀಮ್ಗೆ ನಾನು ನಮ್ಮನೆಯಿಂದ ನಾನು ಒಬ್ಳೆ ಅಂತ. ಆಮೇಲೆ ರಮೇಶ್ ಕೊಡಿಸ್ಕೊಂಡೋಣಮ್ಮ, ಇದು ನಿಮ್ಮ ಫ್ಯಾಮಿಲಿ ಥರನೇ, ನಾವು ಒಂದು ಫ್ಯಾಮಿಲಿ, ಈ ಥರ ಇರತ್ತೆ, ಬೇಗ ಮುಗಿಸ್ಕೊಂಡು ಹೊಟ್ಟೋಗೋಣ, ಇದಾದ ತಕ್ಷಣ ನಿಮ್ಮ ಅಕ್ಕನ ಮನೆಗೆ ಕಳಿಸ್ತೀವಿ. ನಾನು ಅವಾಗ ಮಾಡ್ತಾ ಇದ್ದಿದ್ದು ಸ್ಯಾನ್ ಫ್ರಾನ್ಸಿಸ್ಕೋ, ಕ್ಯಾಲಿಫೋರ್ನಿಯಲ್ಲಿ. ಅವಳಿದ್ದು ಡೆಟ್ರಾಯ್ಟ್ ಅಲ್ಲಿ. ನನ್ನ ಕಸಿನ್ಸ್ ಎಲ್ಲ ಕ್ಯಾಲಿಫೋರ್ನಿಯಲ್ಲಿ ಇದ್ರು. ಯಾರನ್ನಾರು ಒಬ್ರು ನೋಡಿದ್ರೆ ಒಂಥರ ಖುಷಿ ಆಗತ್ತಲ್ವ ನಮ್ಮೂರು ಅಂತ. ಆಮೇಲೆ ಇಲ್ಲ ಕಳಿಸ್ತೀವಿ, ಡೋಂಟ್ ವರಿ, ಬೇಗ ಹೋಗಿ ಬರೋಣ, ನೀನು ಹೋಗ್ಬಾ, ಬಟ್ ಇವಾಗ ಶೂಟಿಂಗ್ ಮಾಡಿಬಿಡೋಣ, ಹೆಕ್ಟಿಕ್ ಅಲ್ವಾ, ಒಳ್ಳೆ ಪುಟ್ಟು ಮಗುಗೆ ಬುದ್ಧಿ ಹೇಳಲ್ವಾ ಹೀರೋಯಿನ್ಗೆ. ಸ್ಕ್ರೀನಲ್ಲಿ ಮಾತ್ರ ನಾನು ಹೀರೋಯಿನ್, ಆಫ್ ಸ್ಕ್ರೀನು ಐ ಆಮ್ ಪ್ಯಾಂಪರ್ಡ್ ಕಿಡ್ ಅಲ್ಲಿ, ಗ್ರೂಪಲ್ಲಿ ಅತಿ ಚಿಕ್ಕೋಳು, ಎಲ್ಲರೂ ಮುದ್ದು ಮಾಡೋರು, ಎಲ್ಲರೂ ಪ್ರೊಟೆಕ್ಟೆಡ್. ಮೇಷ್ರಂತೂ ಲೈಕ್ ಅವ್ರ ಮಗಳು ಥರನೇ ನೋಡ್ಕೊಳ್ಳೋರು, ಶೋಭಾ ಆ್ಯಂಡ್ ಮೇಷ್ರು. ನಾ ಇವ್ ನೆನ್ನೆ ಅದೇ ಹೇಳ್ತಿದ್ದೆ, ನಾನು ಫಸ್ಟ್ ಮಗಳು ಮೇಷ್ರಿಗೆ, ಆಮೇಲೆ ಕನಸು ಅಂತ ಹೇಳ್ತಿದ್ದೆ. ಸೊ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಎಷ್ಟು ವಯಸ್ಸು ನಿಮ್ಗಾಗ? ಐ ವಾಸ್ 20 years ಆಗ. ಬಟ್ ನಮ್ದು ಅದೇ ಹೇಳನಲ್ಲ, ನಮ್ದು ಐ ಆಮ್ ವೆರಿ ಪ್ಯಾಂಪರ್ಡ್. ಮನೇಲಿ ಜಾಯಿಂಟ್ ಫ್ಯಾಮಿಲಿಲಿ ಅತಿ ಮುದ್ದು ಮಾಡಿ ಹಾಳು ಮಾಡಿರೋದು ನನ್ನೇ. ಈ ಥರ ಹೋದಾಗ ಯಾರು ನನ್ನ ಕೇರ್ ಮಾಡ್ತಿಲ್ವಲ್ಲ, ಅಥವಾ ಇಷ್ಟು ಕೆಲಸ ಮಾಡಬೇಕಲ್ಲ, ಹೆಕ್ಟಿಕ್ಕು ಅಂತ ಬಂದ್ಬಿಡ್ತಲ್ಲ, ಅವಾಗ ಭಯ ಆಯಿತು. ಬಟ್ ಫಸ್ಟ್ ಶಾರ್ಟೇ, ಮುಹೂರ್ತದ ಶಾರ್ಟೇ ನಾನು. ನನಗೆ 2-3 ಸಿನಿಮಾಲಿ ಯಾವತ್ತೂ ಆ ಥರ ಫಸ್ಟ್ ಶಾರ್ಟ್ ಇರಲಿಲ್ಲ. ಫಸ್ಟು ಪೂಜೆ ಆದ ತಕ್ಷಣ ನಿಂದೆ ಶಾರ್ಟು ಅಂದಾಗ ಅಲ್ಲಿ ದಡ 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 ಕೈ ನಡಕ್ತಿದೆ, ಭಯ ಆಗ್ತಿದೆ. ಓಹ್, ನನ್ನ ಮೇಲೆ ಮಾಡಿದ್ರಿ ಫಸ್ಟ್ ಇವನು ಸೂರ್ಯಂಗೆ ಫೋನ್ ಮಾಡಿಬಿಟ್ಟು ಹಾಡು ಹೇಳೋ ಅಂತ ಹೇಳ್ತೀನಿ. ಗಾರ್ಡನ್ ಹತ್ರ ಬಂದ್ಬಿಟ್ಟು, ಹಾಯ್ ಸೂರ್ಯ ಹೇಗಿದ್ಯಾ, ಇಲ್ಲಿ ಬೆಳಗ್ಗೆ ಅಲ್ಲಿ ರಾತ್ರಿ ಅಂತ ಹೇಳ್ಬಿಟ್ಟು ಒಂದ್ಸತಿ ಆ ಹಾಡು ಹೇಳೋ ಅಂತ ಹೇಳ್ತೀನಿ. ಆ ಫಸ್ಟ್ ಶಾರ್ಟ್ ಅದಿತ್ತಿದ್ದು. ಆವಾಗ ಎಸ್, ನಾನು ಹೀರೋಯಿನ್ ಈ ಸಿನಿಮಾಗೆ, ನನ್ನ ಭುಜದ ಮೇಲೆ ಈ ಒಂದು ಜವಾಬ್ದಾರಿ ಇದೆ ಈ ಸಿನಿಮಾದು ಅಂತ ಒಂದೊಂದೇ ದಿನ ಕತೆ ಹೇಳ್ತಾ ಹೋಗ್ತಾ ಇದ್ದಂಗೆ ಆ ಒಂದು ಬರ್ಡನ್ ಅಂತಾರೋ ಅಥವಾ ರೆಸ್ಪಾನ್ಸಿಬಿಲಿಟಿ ಅಂತಾರೋ ಬರಕ್ಕೆ ಶುರು ಆಯಿತು. ನೆಕ್ಸ್ಟ್ 2 ಡೇಸಲ್ಲೇ ಅದು ಗೊತ್ತಾಯಿತು. ಸೊ ನಾನು ಐ ಆಮ್ ವೆರಿ ಇಂಪಾರ್ಟೆಂಟ್ ಟು ದಿಸ್ ಮೂವಿ, ನಾನು ಸೀರಿಯಸ್ ಆಗಿ ಮಾಡಬೇಕು ಅಂತಂದು ದೆನ್ ಆ ರೂಟಿಗೆ ಬಂದ್ಬಿಟ್ವಿ. ಆ ಬರ್ಡನ್ ಕೂಡ ಸಮ್ವೇರ್ ಡಿಡ್ ದಟ್ ಬಾಗ್ ಯು ಡೌನ್ ಆಯ್ತಾ? ಬರ್ಡನ್ ಅವಾಗ ಏನಾಗಿತ್ತು ಅಂದರೆ, ಕತೆಗಿಂತ ನನಗೆ ಅದು, ನಾವಿಲ್ಲಿ 100 ಕ್ರೂ ಇಟ್ಕೊಂಡು ಮಾಡ್ತೀವಿ, ಅಲ್ಲಿ 16 ಜನ ಇದ್ದೀವಿ, ಟೈಮ್ ಇಷ್ಟೇ ಇತ್ತು, ಇಷ್ಟು ದುಡ್ಡು ಕಟ್ಟಿಯಾರೆ, ಇನ್ಶೂರೆನ್ಸ್ ಕಟ್ಟಿಯಾರೆ, ನಮ್ಮ ಮೇಲೆ ಇಡೀ ಸಿನಿಮಾ ನಿಂತಿದೆ, ಅದೆಲ್ಲ ತಲೆ ಮೇಲೆ ಬರೋಕ್ಕೆ ಶುರು ಆಗೋಯ್ತು. ಸೊ ನಾನು ಇದನ್ನು ಲೈಟಾಗಿ ತೊಗೊಳಕ್ಕಾಗಲ್ಲ, ಸುಮ್ಮನೆ ಏನೋ ಒಂದು ಮರ ಸುತ್ತೋ ಹೀರೋಯಿನ್ ಅಲ್ಲ ಇಲ್ಲಿ. ನಂದು ಜವಾಬ್ದಾರಿ ಬಹಳ ಇದೆ ಇಲ್ಲಿ. 3 ಕ್ಯಾರೆಕ್ಟ್ರು ಈಕ್ವಲ್ ಕ್ಯಾರೆಕ್ಟ್ರಲ್ಲಿ, ಆ್ಯಂಡ್ ಅವರಿಬ್ರು ಹುಡುಗರು, ನಾನು ಒಬ್ಳೆ ಹುಡುಗಿ, ಅವರಿಬ್ರಿಗೆ ನಾನು ಬ್ಯಾಲೆನ್ಸ್ ಮಾಡಬೇಕು. ದಟ್ ಕ್ಯಾರೆಕ್ಟರ್ ಈಸ್ ಓನ್ಲಿ ಬ್ಯಾಲೆನ್ಸ್. ಭೂಮಿ ಅಂದರೆ ನೀನು ಕರೆಕ್ಟು ಆ ಥರ ಬ್ಯಾಲೆನ್ಸ್ ಮಾಡೋ ಕ್ಯಾರೆಕ್ಟ್ರು. ಇಟ್ ವಾಸ್ ವಂಡರ್ಫುಲ್. ಪಾಠ ನನಗೆ ಇನ್ಸ್ಟಿಟ್ಯೂಷನ್ ಅದು. ಅಮೆರಿಕಾ ಸಿನಿಮಾ ಅಲ್ಲ, ನಂಗೆ ಅದೊಂದು ಇನ್ಸ್ಟಿಟ್ಯೂಷನ್. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.